ತಂಗಿ ಈಕಿನ ನೋಡುವ ತಾಯಿ. ತಂಗಿ ಈ ಗುಡ್ಡಾಪುರ ದಾನಮ್ಮ ದೇವಿದು ಅವತಾರ ಬಾಳ ದೊಡ್ಡದತಿವ. ಬೇಡಿದ್ದೆಲ್ಲ ಕೊಡ್ತಾಳ ಈಕಿ ತಾಯಿ. ಈಕಿನ ಒಂದ್ ಸರ್ತಿ ನಂಬಿ ನೋಡ. ಅಪ್ಪ ಈ ತಾಯಿದು ಅಂತ ದೊಡ್ಡ ಮಹಿಮೆ ಐತಿ. ನನ್ನ ಕಷ್ಟ ಎಲ್ಲ ನಿವಾರಣೆ ಆಕೈತಿ. ಈಕಿಗೆ ನಡ್ಕೊಂಡ್ರ ನನ್ ಗಂಡ ನೌಕರಿ ಸಿಗ್ತೈತಿ. ತಂಗಿ ಈ ದಾನಮ್ಮ ತಾಯಿ ಫೋಟೋ ಮನ್ಯಾಗ ಇಟ್ಟ ಪೂಜೆ ಮಾಡ. ನಿನಗ್ ಬೇಡಿದ್ದೆಲ್ಲ ಸಿಗ್ತೈತಿ. ನಿನ್ನ ಗಂಡಗ ನೌಕರಿ ಅಂದ್ರೆ ನೌಕರಿ ಸಿಗ್ತೈತಿ, ಎಲ್ಲ ಸಿಗ್ತೈತಿ. 3 ಹೊತ್ತು ಪೂಜೆ ಮಾಡಿಕೆನ. ಬಿಡಪ್ಪ, ನನಗ ಈ ದೇವ್ರ ದಿಂಡ್ರ ಎಲ್ಲ ನಂಬಿಕೆನೇ ಇರ್ಲಾರ್ದಂಗ ಆಗ್ಬಿಟ್ಟೈತಿ. ಯಾಕಂದ್ರ ಬರೇ ನಮ್ಮ ಅತ್ತಿದ ಕಿಟ್ಕಿಟಿಗೆ ಎದ್ರಾಗು ಒಟ್ಟ ಆಸಕ್ತಿನೇ ಇರ್ಲಾರ್ದಂಗ ಆಗೈತಿ. ದೇವ್ರ ಮಾಡೋದ್ರಿಂದ ನಮಗ್ ಒಳ್ಳೇದಾಗ್ತೈತಿ. ಏನ್ ಹೇಳ್ತಿ ನೀನ? ನಾ ಹೆಂಗ್ ನಂಬಲಿದನ? ತಂಗಿ ಈ ತಾಯಿ ಬದಲು ಬಾಳ ಹಗರು ತಿಳಿಬೇಡವಾ. ಈ ತಾಯಿ ಮಹಿಮಾ ಬಾಳ ದೊಡ್ಡದೈತಿ. ನಿನಗ ಒಂದು ಉದಾಹರಣೆ ಹೇಳ್ತನವ. ಇಲ್ಲೇ ನಮ್ಮೂರಾಗನ ನನ್ನ ದೋಸ್ತ ಒಬ್ಬ ದಿವ್ಸ ಹೋಟೆಲ್ ಇಟ್ಟಿದ್ವಂದ. ದಿವ್ಸ ಅಡಿಗೆ ಮಾಡೋದು ಚೆಲ್ಲೋದು, ಅಡಿಗೆ ಮಾಡೋದು ಚೆಲ್ಲೋದು, ವ್ಯಾಪಾರನೇ ಹಾಕಿದ್ದಿಲ್ಲ. ಹಿಂಗ ನಮ್ಮೂರಾಗ ಒಬ್ಬ ದಾನಮ್ಮ ದೇವಿ ಫೋಟೋ ಪೂಜೆ ಮಾಡತ್ ಹೇಳಿದ. ಈಗ ಸದ್ಯಕ್ಕೆ ಅವ್ನು ಕೋಟ್ಯಾಧೀಶ್ವರ ಆಗ್ಯಾನ. ಆಕಿ ಮಹಿಮಾ ಭಾಳ ದೊಡ್ಡದತಿವ. ನೀನು ಅದನ್ನ ಇಟ್ಟು ಪೂಜೆ ಮಾಡ. ನೀನು ಬೇಡಿದ್ದೆಲ್ಲ ಕೊಡ್ತಾಳ. ಅಪ್ಪ ನನಗ ಅವ್ರಿಗಪ್ಲೆ ಕೋಟ್ಯಾಧೀಶ್ವರ ಆಗೋದ್ ಬೇಡ. ನನಗ ನನ್ ಗಂಡನ್ ನೌಕರಿ ಹತ್ಬೇಕ. ನಮ್ಮ ಅತ್ತಿ ನನ್ ಜೋಡಿ ಚಂದಾಗೆ ಇರ್ಬೇಕ. ಇಷ್ಟೇ ನನಗ್ ಬೇಕಾಗಿರೋದು. ಈ ಗುಡ್ಡಾಪುರ ದಾನಮ್ಮನ್ ನಂಬುದ್ರ ಇದೆಲ್ಲ ಆಗ್ತೈತಲ್ಲ. ನೋಡುವ ತಂಗಿ, ನಂಬಿದವ್ರನ್ನ ಎಂದೂ ಕೈ ಬಿಡುದಿಲ್ಲ ಈಕಿ ತಾಯಿ. ಆಯ್ತಪ್ಪ, ನೀ ಹೇಳ್ದಂಗ ಮಾಡ್ತೀನಿ. ನಮ್ಗೆಲ್ಲ ಒಳ್ಳೇದಾಗ್ತದಂದ್ರ ಈ ತಾಯಿಗೆ ಭಕ್ತಿಲಿ ನಡ್ಕೋತೀನಿ. ಅವಾಗರೆ ನನ್ ಕಷ್ಟ ಎಲ್ಲ ನಿವಾರಣೆ ಆಗ್ಬಹುದು. ಆಯ್ತು ತಂಗಿ, ದಿವ್ಸ ಮನ್ಯಾಗ ಇಟ್ಟು ಪೂಜೆ ಮಾಡ. ಭಕ್ತಿಲಿ ನಡ್ಕೊ. ಆಕಿ ನಿನಗೆ ಬೇಡಿದ್ದು ಕೊಡ್ತಾಳ ತಾಯಿ. ಆಯ್ತಪ್ಪ, ಈ ತಾಯಿ ಬೇಡದವ್ರಿಗೆ ಬೇಕಾದ್ ಕೊಟ್ಟ ಅಂತ ಹೇಳ್ತಿ. ನನ್ ಕಷ್ಟನು ನಿವಾರಿಸ್ತಾಳ. ನನ್ ನಂಬಿಕೆ ಐತಿ. ನಂಬಿದವ್ರನ್ನ ಎಂದೂ ಕೈ ಬಿಡುದಲ್ವಾ ಈಕಿ ತಾಯಿ. ಆಯ್ತಪ್ಪ, ನಾ ಇನ್ ನಡೀತೇನೆ. ಬರ್ತೀನಮ್ಮ. ಹುಷಾರ್ಲೆ ಹೋಗ ಮಗಳೇ. ತಾಯಿ ಫೋಟೋ ಒಯ್ದ ಪೂಜೆ ಮಾಡ್ಬೇಕ. ಏನದ ಕೈಯಾಗ? ಹಾ ಅತ್ತಿರಿ, ಇದು ಗುಡ್ಡಾಪುರ ದಾನಮ್ಮ ತಾಯಿ ಫೋಟೋ ರೀ. ಈ ತಾಯಿಗೆ ಮನಾಗಿಟ್ಟು ಪೂಜೆ ಮಾಡಿದ್ರ ನಮ್ಗೆಲ್ಲಾರ್ಗೆ ಚಲೋ ಆಗ್ತದ ಅಂತ ಹೇಳ್ಯಾರಿ. ಅದಕ್ಕ ಮನಿಗ್ ತಂದೀನಿ. ಏನ ಗುಡ್ಡಾಪುರ ದಾನಮ್ಮನ ಫೋಟೋ ತಂದಿದ್ಯೋ? ನನಗೇನಾರ ಮಾಟ ಮಾತ್ರ ಮಾಡಿಸ್ಕೊಂಡು ಬಂದಿಯೋ? ಕೈಕಾಲು ಹೋಗಿ ಬೀಳಂಗ ತೋರ್ಸಿ ಏನದ? ಚಿಚಿ ಬಿಡ್ತಾನ್ರಿ. ನಾ ಯಾಕೆ ನಿಮ್ಗೆ ಮಾಟ ಮಂತ್ರ ಮಾಡಿಸ್ಬೇಕ? ಬೇಕಾದ್ರ ನೋಡ್ರಿ, ಇದು ಗುಡ್ಡಾಪುರ ದಾನಮ್ಮ ತಾಯಿ ಫೋಟೋ ಐತಿ ನೋಡ್ರಿ. ಏಯ್, ಮೊದಲ ನೆಟ್ ಗೆದ್ದ ಮನೇನ ಕೆಲಸ ಮಾಡಂಗಿಲ್ಲ. ಹೋಗಿ ದೇವ್ರ ಫೋಟೋ ಯಾವಾಗ ಪೂಜೆ ಮಾಡ್ತಿ? ಹೋಗ್ಯ ತಂದ್ರಪ್ಪ, ಹೋಗಿ ಲಿಸಿ ದಾನಮ್ಮನ ಫೋಟೋ ತಂದನೆ ಅಂತ ಹೇಳಿ ಪೂಜೆ ಯಾವಾಗ ಮಾಡ್ತಿ? ಮನೇನ ಕೆಲಸ ಯಾವಾಗ ಮಾಡ್ತಿ? ನಿಮ್ಮ ಅಪ್ಪನದೇ ಗಿಟ್ಟು ಬರ್ಬೇಕಿಲ್ಲ ಅದನ್ನ. ಅತ್ತಿರಿ, ಈ ಫೋಟೋ ಕೊಟ್ಟು ಕಳ್ಸಿರೋದ ನಮ್ಮ ಅಪ್ಪ ರೀ. ನನ್ ಗಂಡಗ ನೌಕರಿ ಇಲ್ಲ ಅಂತ ಹೇಳಿದಕ್ಕ ಈ ತಾಯಿಗೆ ನಡ್ಕೊರವ, ಈಕಿನ್ ನಂಬಿ ನೋಡು, ನಿನ್ ಗಂಡಗ ನೌಕರಿನೂ ಹತ್ತೈತಿ, ಎಲ್ಲ ಒಳ್ಳೇದು ಆಕೈತಿ ಅಂತ ಹೇಳಿ ಕಳ್ಸನ್ರಿ ನಮ್ಮಪ್ಪ. ಯವಿ ನಿಮ್ಮಪ್ಪ ಈ ಫೋಟೋ ಪೂಜೆ ಮಾಡಿದ್ರ ನೌಕರಿ ಸಿಗ್ತೈತಿ ಅಂದ? ಮತ್ತೆ ಪಗಾರನೂ ಬರ್ತೈತಿ ಅಂತ ಹೇಳಿರ್ಬೇಕಲ್ಲ. ಯಾರಿಗಿರ ಮಳ್ಳು ಮಾಡ, ನನಗೆ ಮಾಡಬೇಡ. ಏನ ಯಾರಿಗಾರ ಫೋಟೋ ಪೂಜೆ ಮಾಡಿದ್ರ ನೌಕರಿ ಸಿಗ್ತೈತೆನ? ಏನ್ ನಕಲ್ ತಗದದಿ ಅಂತನ ಅವ್ ಹೇಳಿದಂತ ಈಗ ತಾಂದ್ರ ಅಂತ ಮನ್ಯಾಗ ಮಾಡಾಕ ಕೆಲಸ ರಾಸ್ಗಟ್ಲೆ ಬಿದ್ದಾವ್. ಹೋಗಿ ಇದನ್ನೊಂದು ತಗೊಂಡ್ ಬಂದಾಳ ಇಲ್ಲಿ ದರಿದ್ರ ಮಾರ್ಯಕಿಂತ ಅಂದಕೇಶಿಂದ. ಅತ್ತಿರಿ, ನೀವು ನನಗ ಇನ್ನೊಂದ್ ಬೈರಿ, ಆದ್ರ ಈ ತಾಯಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ್ರಿ. ನಿಮ್ಗ ತಿಳಿಸಿ ಹೇಳ್ತೀನಿ, ತಡೀರಿ, ಬರ್ರಿ. ಅತ್ತಿರಿ, ಗುಡ್ಡಾಪುರ ದಾನಮ್ಮಂದ್ರ ಅಷ್ಟು ಹಗುರು ತಿಳ್ಕೊಬೇಡ್ರಿ. ಆಕಿನ್ ಮಹಿಮಾ ಬಹಳ ದೊಡ್ಡದೈದಾರಿ. ಬೇಡದವ್ರಿಗೆ ಬೇಕಾದ್ ಕೊಟ್ಟಾಳ, ಕಷ್ಟ ಅಂತ ಬಂದವ್ರಿಗೆ ಕಷ್ಟ ನಿವಾರಣೆ ಮಾಡಾಳ. ತಾಯಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಅಯ್ಯಯ್ಯ ಬುಬ್ನಿ, ನಿನ್ನಂಗ ದೇವ್ರ ಪೂಜೆ ಮಾಡಿದ್ರ ಕಷ್ಟ ಪರಿಹಾರ ಆಕತಿ ಅಂತ ಹೇಳ್ತಿ ಅಲ್ಲ. ಈ ಜಗತ್ನಾಗ ಬಡವ್ರ ಇರ್ತಿದ್ದಿಲ್ಲ, ದೇವ್ರ ಎಲ್ಲಾ ಪೂಜೆ ಮಾಡ್ಕೋತ ಕುಂತೀರ. ಏನ್ ಹೇಳಕತ್ತಿದಿ? ಮನ್ಯಾಗ ರಾಜ್ ಕೆಲಸ ಬಿದ್ದತಿ. ಆ ದೇವ್ರ ಮೂಲ್ಯಾಗಿಡ ಇಟ್ಟ ಕೆಲಸ ಮಾಡಿ ಬಂದಾಳ ನಾನು ಹತ್ಯಾಕಿಲ್ಲಿ. ಅತ್ತಿರಿ, ದಯವಿಟ್ಟು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನೀವು ದೇವ್ರ ನಂಬಲಿಲ್ಲ ಅಂದ್ರ ಬಿಟ್ಬಿಡ್ರಿ. ಆದ್ರ ನನಗ್ ನಂಬಿಕೆ ಐತಲ್ಲ, ನಾ ಪೂಜೆ ಮಾಡ್ತೀನಿ. ನಾ ಆ ತಾಯಿನ ನಂಬ್ತೀನಿ. ಆಕಿಗೆ ನಾ ನಡ್ಕೊಂತೀನಿ. ನೀವೇನು ಮಾಡಕ್ ಹೋಗ್ಬೇಡ್ರಿ. ಆದ್ರ ಹಿಂಗೆಲ್ಲ ದಯವಿಟ್ಟು ಮಾತಾಡ್ಬೇಡ್ರಿ. ಏಯ್ ತಗಿ ಕೈ. ಹೇಳಕತ್ತೇಳಿ ಇಲ್ಲಿ ಬಂದು ನಕಲು ಮಾಡಿ ನನಗೆ ಗೊತ್ತೈತಿ. ಅದ್ರ ನೀವು ಮಾಡ್ಕೊಂಡು ಕೂತ ಅದ್ರ ಮುಂದೆ 20 ತಾಸು ಕೂತ ಪೂಜೆ ಮಾಡೋದು ಗೊತ್ತೈತಿ ನನಗೆ. ಬಂದಾಳಿ ಇಲ್ಲಿ ಹತ್ತಿರಿ, ಹೆಂಗೆ ಅನ್ಬೇಡ್ರಿ, ದೇವ್ರಿಗೆ ಹೆಂಗೆ ಅನ್ಬೇಡ್ರಿ. ಬುಬ್ಬನಿ, ಹಳೆ ಬುಬ್ಬನಿ ನೋಡ್ತಾನೆ ಹೆಂಗೆ ಪೂಜೆ ಮಾಡ್ತಿ, ಹೆಂಗೆ ದಗದ ಮಾಡ್ತಿ.
ಬಾ ಮಗಳ ಒಳಗ್. ತಾಯಿ ಗುಡ್ಡಾಪುರ ದಾನಮ್ಮ ಮತ್ತಿ ಮಾತಾಡೋದು ತಪ್ಪ. ಅವ್ರಿಗೆ ನಿನ್ ಮ್ಯಾಲ ನಂಬಿಕೆನೇ ಇಲ್ಲ. ಆದ್ರ ಒಂದಲ್ಲ ಒಂದಿನ ನೀ ಆ ನಂಬಿಕೆ ಬರಸ್ತೆ ಅನ್ನೋದು ನನಗ್ ಗೊತ್ತೈತಿ. ಅವರು ನಿನ್ನ ನಂಬ್ತಾರ, ಅವರು ನಿನ್ನ ಪೂಜೆ ಮಾಡ್ತಾರ. ಆ ನಂಬಿಕೆ ನನಗೈತವ, ನನಗೈತಿ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ದಾನಮ್ಮ, ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ದಾನಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ತಾಯಿ, ಕಣ್ಣಿರ್ಲಾರ್ದವ್ರಿಗೆ ಕಣ್ಣು ಕೊಟ್ಟಿ, ಮಕ್ಳಿರ್ಲಾರ್ದವ್ರಿಗೆ ಮಕ್ಕಳನ್ನ ಕೊಟ್ಟಿ. ಆದ್ರ ನನಗೆ ರೊಕ್ಕ ರೂಪಾಯಿ ಏನೂ ಬೇಡ. ನನ್ನ ಗಂಡನ ಆಸೆ ನೆರವೇರ್ಬೇಕು, ಅವರಿಗೆ ಒಂದು ನೌಕರಿ ಸಿಗ್ಬೇಕು. ಇದೇ ನನ್ನ ಆಸೆ ಅವ್ವ. ಇದನ್ನ ನೀನು ನೆರವೇರಿಸ್ಬೇಕು, ನೆರವೇರಿಸ್ಬೇಕು. ನಿರ್ಮಲ, ನನಗೆ ನೌಕರಿ ಸಿಕ್ತ. ರೀ, ಏನಂದ್ರಿ ನೀವು? ಕರೆ ನಿರ್ಮಲ, ನಂಗೆ ನೌಕರಿ ಸಿಕ್ತ. ನನಗ ನಂಬಕ್ ಆಗುತ್ತೆ. ನಾ ಹೋದ್ರಲ್ಲ ಬರೀ ರಿಸಲ್ಟ್ ಆಗ್ತಿತ್ತ. ಈಗ ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಅಪಾರ್ಟ್ಮೆಂಟ್ ಲೆಟರ್ ಕೊಟ್ಟಾರ. ನಾಳಿಂದನೇ ಜಾಯ್ನಿಂಗ್ ಆತ. ನನಗೆ ಗೊತ್ತಿತ್ರಿ ನಿಮ್ಗೆ ಕೆಲಸ ಸಿಗ್ತದ ಅನ್ನೋದು ನನ್ನ ನಂಬಿಕೆ ಇತ್ತ. ಆ ಗುಡ್ಡಾಪುರ ದಾನಮ್ಮ ಅನ್ಕೊಂಡಿದ್ದನ್ನ ಯಾವತ್ತೂ ಬಿಡುದಿಲ್ಲ. ಆಕಿಗೆ ಮನ್ಸಾರೆ ಕೇಳಿದ್ದೆ, ಭಕ್ತಿಯಿಂದ ಕೇಳಿದ್ದೆ, ನನ್ನ ಗಂಡಗ ನೌಕರಿ ಹತ್ಬೇಕು ಅಂತ. ನನ್ನ ಆಸೆ ಈಡೇರಿಸ್ಬಿಟ್ಲ್ರಿ ಆ ತಾಯಿ, ನನ್ನ ಆಸೆ ಈಡೇರಿಸ್ಬಿಟ್ಲ. ಅತ್ತಿರಿ ಅತ್ತಿರಿ, ಯಾಕೆ ಒಂದ್ಸಲ ಬಡ್ಕೊಳಕತ್ತಿ? ಬಾಗಲ್ದಾಗ ನಿಂತ ಏನಾಗೈತಿ? ಅಯ್ಯ ಅತ್ತಿರಿ, ನಿಮ್ಗೊಂದು ಖುಷಿ ವಿಚಾರ ಐತ್ರಿ. ಖುಷಿ ವಿಚಾರ ಏನದ ರೀ? ಹೇಳ್ರಿ, ನಿಮ್ ಬಾಯಾರ ನೀವೇ ಹೇಳ್ರಿ. ಯವ್ವ, ನನಗ ಯಾವಾಗ್ಲೂ ನೌಕರಿ ಸಿಗಲ್ಲ ಅಂತ ಒದರಾಗ್ತಿದ್ಲೆ. ಆ ಗುಡಾಪುರ ದಾನಮ್ಮನ ಪುಣೆಯಿಂದ ನನಗ ನೌಕರಿ ಸಿಕ್ತವಾ? ಬಿಡ, ಚಲೋ ಆತ. ಅಲ್ಲ, ನಿನಗ್ ನೌಕರಿ ಸಿಕ್ಕಿರ್ಕ ಆ ಗುಡ್ಡಾಪುರ ದಾನಮ್ಮನ ಯಾಕೆ ಹೋಗಳ್ತಿ? ಆ ದಾನಮ್ಮ ತಂದ ಈಕಿ ಫೋಟೋ ಪೂಜೆ ಮಾಡ್ಯಾಳು. ಆಕಿ ಮಾತು ಹೇಳಿದ್ದು ನೀ ನಂಬ್ತಿ. ಎಂತ ತೆಲಿಗಳು ನಿಮ್ಮದು, ಎಂತ ತೆಲಿಗಳು. ಏನಪ್ಪ, ಅಲ್ಲಿ ನೌಕರಿ ಅಪ್ಲಿಕೇಶನ್ ಹಾಕಿದ್ದೆ, ಅದು ಸಿಕ್ತು. ಅದ್ರಾಗ ದಾನಮ್ಮದು ಎಲ್ಲ ಹಾಕಿದ ಪೋಡ, ಹಾಕಿದ ಆಸೆ. ಆಕಿ ನಮ್ಗೆ ಬೇಡಿದೆಲ್ಲ ಕೊಡ್ತಾಳು. ಸುಮ್ಮನೆ ಕುಂಡ್ರೆ ಎಲ್ಲ ಕೊಡ್ತಾಳ ನೋಡ. ನನಗೆ ಹೇಳ್ತಾಳ ನಡಿ, ಮನ್ಯಾಗ ಏನ್ ಕೆಲ್ಸ ಐತೆ ಮಾಡಿ ನಡಿ. ಅತ್ತಿರಿ, ನಿಮ್ಗ ಎಷ್ಟತಿ ಹೇಳಿನ್ರಿ, ನಿಮ್ಗೆ ಸಿಟ್ಟಿದ್ರ ನನಗ ಬೈರಿ. ಆದ್ರ ಆ ದಾನಮ್ಗ ಏನು ಅನ್ನಕ್ ಹೋಗ್ಬೇಡ್ರಿ. ನಿಮ್ಗ ಕೈ ಮುಗಿದ್ ಕೇಳ್ತೇನ್ರಿ, ಆ ದಾನಮ್ಮ ಹೆಸರ್ಲೆ ಹಗುರವಾಗಿ ಮಾತಾಡಕ್ ಹೋಗ್ಬೇಡ್ರಿ. ಏನ ನನ್ನ ಕಣಕಿಸಿದ್ ನೋಡ್ತೇನ? ಮೂಗಿನ ಮ್ಯಾಗ ಜಡ್ಜಿನಾದ್ರು ನೋಡ ಏನ್ ನೋಡ್ಕೊತೈತಿ ನೋಡ. ನೀನ್ ಹೆಂಗ್ ಹೇಳಾಕತ್ತಾಳ ಹೇಳ್ತಾ ಇಲ್ಲ ಆಕಿಗೆ. ರೀ, ಅತ್ತಿಯವರು ಬೇಜಾರ್ ಮಾಡ್ಕೊಂಡ್ರ ಅನ್ಸತ್ತ. ನಾನು ಅವ್ರಿಗೆ ಹಂಗ ಮಾತಾಡ್ಬಾರ್ದಾಗಿತ್ತ. ಆದ್ರೆ ಏನ್ ಮಾಡ್ರಿ, ಆ ಗುಡ್ಡಾಪುರ ದಾನಮ್ಮನ ಬಗ್ಗೆ ಏನಾರ ಕೀಳಾಗೆ ಮಾತಾಡಿದ್ರ ನಂಗ ಒಟ್ಟ ತಡ್ಕೊಳಿಕ್ ಆಗಲ್ಲ. ಆ ಸಿಟ್ಟ ಎಲ್ಲಿದ್ ಬರ್ತೈತೆ ಏನೋ. ಆಕಿನ ದಿನ ಪೂಜೆ ಮಾಡಿ 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 ಆಕಿನ ನಾ ಭಾಳ ಹಚ್ಕೊಂಡ್ ಬಿಟ್ಟಿನ್ರಿ. ಆಕಿನ ಭಾಳ ನಂಬಿದ್ ನಾನ. ಆಕಿ ಯಾರ ಏನ್ರ ಅಂದ್ರ ನಂಗ್ ತಡ್ಕೊಳಿಕ್ ಆಗಂಗಿಲ್ಲ. ನಿರ್ಮಲ, ನಮ್ಮವ್ವ ನಮಗ್ ಬಿದ್ದಿದ್ರ ನಂಗೆ ಬೇಜಾರ್ ಆಗ್ತಿರ್ಲಿಲ್ಲ. ಆ ನನ್ನ ತಾಯಿ ಗುಡ್ಡಾಪುರ ದಾನಮ್ಮಗ ಎತ್ತರೆ ಬಾಯಿ ಬಂದಂಗೆ ಮಾತಾಡ್ಲೆ. ಅವ್ರಿಗೆ ನಂಬಿಕೆನೇ ಇಲ್ಲ. ಆದ್ರ ನಂಬಿದವ್ರಿಗೆ ಆ ತಾಯಿ ಯಾವತ್ತು ಕೈ ಬಿಟ್ಟಿಲ್ಲ ಅನ್ನೋದು ನನ್ನ ನೌಕರಿ ಸಿಗಲ್ಲ ನನಗೆ ಅರ್ಥ ಆಗೈತಿ. ಹೌದ್ರಿ, ನಂಗೂ ಭಾಳ ಖುಷಿ ಆಗೈತಿ ನಿಮಗ ನೌಕರಿ ಸಿಕ್ಕಿದ್ದ.
ಇದೇ ಖುಷಿ ವಿಚಾರನ ನಮ್ಮ ಅಪ್ಪನ ಮುಂದೆ ಹೇಳಿ ಬರ್ತೀನಿ. ಒಂದ್ ಸ್ವಲ್ಪ ಹೋಗಿ ಬರ್ತೀನ್ರಿ. ಹೌದ್ ನಿರ್ಮಲ, ಮೊದಲು ಹೋಗಿ ಮಾವಾರ್ಗೆ ಈ ವಿಷಯ ಹೇಳಿಬಾ. ಯಾಕಂದ್ರ ಅವ್ರಷ್ಟು ಖುಷಿ ಪಡೋರು ಯಾರು ಇಲ್ಲ. ಯಾಕಂದ್ರ ಆ ದೇವಿಗೆ ನೋಡ್ಕೊರಿ ಎಲ್ಲಾನು ಒಳ್ಳೇದಾಕತ್ತ ನಿನಗೆ ಹೇಳಿದ್ರು. ನಮ್ಮ ಮಾವ ಹೇಳಿದ್ರು ಇವತ್ತ ಸತ್ಯ ಆತ. ಈ ವಿಷಯ ಮೊದಲು ಹೋಗಿ ಅವ್ರಿಗೆ ಹೇಳಿಬಾ. ಹೌದ್ರಿ, ಯಾಕಂದ್ರ ಅವನಿ ನನಗೆ ಹೇಳಿದ್ದ ಹೋಗುವ ದಾನಮ್ ತಾಯಿಗೆ ನಡ್ಕೋ ಎಲ್ಲ ಒಳ್ಳೇದಾಕೈತೈತ. ಈ ವಿಷಯನ ಅವನಿಗೆ ತಿಳಿಸ್ಬೇಕಲ್ರಿ. ಮೊದಲು ಹೋಗಿ ಅವ್ರು ಭೇಟಿಯಾಗಿ ಇದನ್ನ ಹೇಳ್ಬಾ. ನಮ್ಮ ಮಾವ ಫುಲ್ ಖುಷಿ ಪಡ್ತಾರ ಅವ್ರು. ಹೋಗಿ ಬರ್ತೀನ್ರಿ. ಸರಿ ಹೋಗಿ ಬಾ. ಅಪ್ಪ, ಏನಾತ್ ಮಗಳ? ಏನ್ ಮಾಡಾತಿದಿ? ಇದಟ್ಟು ಕರಿ ಕಿತ್ತಾಳವ ತಂಗಿ, ಅಡ್ಡಾಕತ್ತೇನಿ. ಯಾಕವಾ ಭಾಳ ನಗನಗತ ಖುಷಿ ಆಗದಿಲ್ಲ ಭಾಳ ಇವತ್ತ? ಹೌದಪ್ಪ, ಖುಷಿ ಆಗುವಂತ ವಿಚಾರ ಐತಿ. ನೀ ಹೇಳ್ದಂಗ ನನ್ ಗಂಡಗ ನೌಕರಿ ಸಿಕ್ತ. ನನಗ್ ಗೊತ್ತಿತ್ತು ತಂಗಿ, ಗುಡ್ಡಾಪುರ ದಾನಮ್ಮಗ ಒಳ್ಳೆ ಭಕ್ತಿಯಿಂದ ನೀವು ಪೂಜೆ ಮಾಡ್ಯಾರಿ. ರಾತ್ರಿ ಹಗಲಿ ಕೂಡಿ ಗುಡ್ಡಾಪುರ ದಾನಮ್ಮನ ಸ್ಮರಿಸ್ಯಾರಿ ನೀವು. ಅಂದಾಗ ನಿನ್ ಗಂಡ ನೌಕರಿ ಸಿಕ್ತವಾ? ಹೌದಪ್ಪ, ಎಲ್ಲಾ ತಾಯಿ ಮಹಿಮನ ನೀ ಹೇಳ್ದಂಗ ಆಕಿಗೆ ಭಕ್ತಿಲೆ ಪೂಜೆ ಮಾಡಿದ್ದಕ್ಕ ನಮ್ಗ ಎಲ್ಲಾ ಚಲೋ ಆಯ್ತ. ನನ್ ಗಂಡಗ ನೌಕರಿನೂ ಸಿಕ್ಕೈತಿ. ಅದಕ್ಕ ಅಪ್ಪ ನಿನ್ಗೆ ಹೇಳಿ ಹೋಗ್ಬೇಕಂತ ಬಂದಿದ್ನಿ. ಚಲೋ ಆತು ತಂಗಿ. ಇನ್ನೊಂದು ಮಾತ, ಇನ್ನ ನೀನು ನಿನ್ನ ಗಂಡ ಕೂಡಿ ಗುಡ್ಡಾಪುರ ದಾನಮ್ಮಗ್ ಹೋಗಿ ಅಲ್ಲಿ ಅಭಿಷೇಕ ಮತ್ತ ಆಕಿಗೆ ಏನ್ ಮುಟ್ಸೋದತ್ಲೆ ನಿಮ್ ಸ್ವಂತ ರೊಕ್ಕದಾಗ ಹೋಗಿ ಆಕಿಗೆ ತಾಯಿಗೆ ಅಭಿಷೇಕ ಮಾಡಿಸ್ಕೊಂಡ್ ಬರಿವಾ. ಅಪ್ಪ, ಏನ್ ಹೇಳಾತೀನಿ? ನಾವು ದೇವಿ ಸನ್ನಿಧಿಗೆ ಹೋಗ್ಬೇಕಾ? ಅಲ್ಲೇ ಹೋಗಿ ದರ್ಶನ ತಗೋಬೇಕಾ? ಅದು ನಮ್ ಸ್ವಂತ ದುಡ್ಡೊಳಗೆ ಹೋಗ್ಬೇಕಾ? ಅಪ್ಪ, ನಿನಗ ಹೇಳ್ಬೇಕಂದ್ರ ನಾವು ಎಂತ ಪರಿಸ್ಥಿತಿ ಒಳಗದೀವಿ ಗೊತ್ತನ? ಒಂದೊಂದು ರೂಪಾಯಿಗೂ ಪಿರಿಯದೀವಿ. ₹1 ಬೇಕಂದ್ರು ನಮ್ಮ ಅತ್ತಿ ಮುಂದೆ ಹೋಗಿ ನಿಂದಿರ್ಬೇಕ. ಇಂಥ ಪರಿಸ್ಥಿತಿ ಐತಿ. ಆದ್ರ ಆ ತಾಯಿ ಈಗ ಒಳ್ಳೆ ಟೈಮ್ ತಂದಾಳ. ನನ್ ಗಂಡಗ ನೌಕರಿ ಸಿಕ್ಕೈತಿ. ಮಗಳ, ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ವಾ. ಇಂಥ ಪರಿಸ್ಥಿತಿ ಬಂದೈತಿ ಅಂದ್ರ ನಿನಗೆ ಒಂದಿಲ್ಲದ ಒಂದ್ ದಿವ್ಸ ಚಲೋ ಟೈಮ್ನು ಬರ್ತೈತಿ. ಆಕಿ ದೇವಿ ನಿನ್ ಮ್ಯಾಲ ಕರುಣೆ ತೋರ್ತಾಳ. ನೀನ ಹೋಗಬೇಕಂದ್ರೆ ನಾವ್ ಹೋಗ್ತೀನಪ್ಪ. ಅಪ್ಪ, ಆದ್ರೆ ನೀವೊಂದ್ ಸಹಾಯ ಮಾಡ್ಬೇಕ. ಅಪ್ಪ, ನಿನ್ ಕೈ ಮುಗಿದ್ ಕೇಳ್ತೀನಿ. ನನಗ ನಿನ್ ಮನ್ಯಾಗ ಏನ್ರ ಕೆಲಸ ಇದ್ರೆ ಕೊಡ, ನಾ ಕೆಲ್ಸ ಮಾಡ್ತೀನಿ. ನೀ ನನಗ ರೊಕ್ಕ ಕೊಡ. ಆ ರೊಕ್ಕಿಲೇನೆ ನಾನು ನನ್ ಗಂಡ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರ್ತೀವಪ್ಪ. ಇದನ್ನ ನಮ್ಮ ಮನೆ ಅಡ್ ಸ್ವಚ್ಛ ಮಾಡುವ. ಕುರಿ ದೊಡ್ಡ ಅಂದಟ ಇದನ್ ಮಾಡಿ ಕೆಲಸ ಮಾಡಿ ಎಲ್ಲಾ ತರ ನಾನು ನಿನಗೆ ಪಗಾರ ಕೊಡ್ತೀನಿ. ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೀತೀರ. ಆಯ್ತಪ್ಪ, ಅಷ್ಟ ಮಾಡ್ತೀನಿ. ಈ ಸದ್ದ ನಿನ್ ಕೆಲ್ಸ ಮುಗಿಸ್ತೀನಿ. ನನ್ ಪಗಾರ ಕೊಟ್ಬಿಡ. ಆ ತಾಯಿ ಸನ್ನಿಧಿಗೆ ಯಾವಾಗ ಹೋಗಿನಿ, ಆ ತಾಯಿ ದರ್ಶನ ಯಾವಾಗ ಮಾಡೀನಿ ಅನ್ಸಾತೈತಿ. ಆಯ್ತು ಮಗಳ, ಇಬ್ರು ಗಂಡ ಐತಿ ಹುಷಾರ್ಲೆ ಜೋಡಿಲೆ ದರ್ಶನ ಮಾಡ್ಕೊಂಡ ಸನ್ನಿಧಿಗೆ ಅಲ್ಲಿ ಏನ್ ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಬಂದ್ ಬಿಡ್ತಂಗಿ. ಆಯ್ತಪ್ಪ.